ಇವತ್ತು ರಾಷ್ಟ್ರಾದ್ಯಂತ ಚರ್ಚೆ ಆಗ್ತಾ ಇರೋದು ಅಮೆರಿಕದ ಹಾಲು ಭಾರತಕ್ಕೆ ಬರುತ್ತಾ ಅಂತ. ಇದಕ್ಕೆ ಭಾರತವೇ ಬೇಡ ಅಂತ ಕೂಗೆತ್ತಿದೆ. ಕಾರಣ ಆ ಹಾಲು ನಾನ್ ವೆಜ್ ಹಾಲು ಅನ್ನೋದು ಈಗ ವಾದ. ಯಾಕೆಂದರೆ ವೀಕ್ಷಕರೇ, ಅಮೆರಿಕಾದಲ್ಲಿ ಹಸುಗಳಿಗೆ ಮಾಂಸವನ್ನು ಕೊಡ್ತಾರೆ ಪ್ರೋಟೀನ್ ಹೆಚ್ಚಾಗೋ ಸಲುವಾಗಿ. ಹಾಗಾಗಿ ಅಲ್ಲಿನ ಹಾಲನ್ನು ನಾನ್ ವೆಜ್ ಹಾಲು ಅಂತ ಕರೀತಾರೆ. ನಾವು ಇಲ್ಲಿ ದೇವರಿಗೆ ಅಭಿಷೇಕ ಮಾಡೋದಕ್ಕೂ ಹಾಲನ್ನು ಬರೆಸ್ತೀವಿ. ನಾವಿಲ್ಲಿ ಗೋಮಾತೆ ಅಂತೇಳಿ ಹಸುವನ್ನು ಪೂಜೆ ಮಾಡ್ತೀವಿ, ಕ್ಷೀರ ಅಂತ ಕರಿತೀವಿ. ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ಅಥವಾ ಯಾವುದೇ ಒಂದು ಪೂಜಾ ಪುನಸ್ಕಾರಗಳಿಗೆ ನಾವು ಹಾಲನ್ನು ಬಳಸ್ತೀವಿ. ಈಗ ಅಮೆರಿಕಾದಿಂದ ಅಂತಹ ಒಂದು ನಾನ್ ವೆಜ್ ಹಾಲನ್ನು ತರಿಸಿದ್ರೆ ನಮ್ಮ ಸಂಪ್ರದಾಯ ಏನಾಗುತ್ತೆ ಅನ್ನೋದು ಪ್ರಶ್ನೆ. ಹಾಗಾದರೆ ಭಾರತಕ್ಕೆ ಬರ್ತಾ ನಾನ್ ವೆಜ್ ಹಾಲು? ಅಮೆರಿಕಾದಲ್ಲಿ ಹಸುವಿನ ರಕ್ತದ ಮೇವು ತಯಾರಿ ಮಾಡಿ ಆ ಮೇವನ್ನು ಹಸುವಿಗೆ ಹಾಕ್ತಾರೆ. ಆ ಹಸು ಆ ಮಾಂಸ ಇರುವಂಥ ಮೇವನ್ನು ತಿಂದು ಹಾಲು ಕೊಡುತ್ತೆ. ಅದು ನಾನ್ ವೆಜ್ ಹಾಲು ಅಂತ ಕರೆಸ್ಕೊಳ್ಳುತ್ತೆ. ಅದನ್ನು ಭಾರತಕ್ಕೆ ತರೋದಕ್ಕೆ ಅಮೆರಿಕ ಮುಂದಾಳತ್ವ ವಹಿಸ್ಕೊಳ್ತಾರೆ, ಮುಂದಾಗ್ತಾರೆ. ಈ ಹಾಲನ್ನು ಭಾರತಕ್ಕೆ ಪೂರೈಸಲು ಅಮೆರಿಕ ಉತ್ಸಾಹದಲ್ಲಿದೆ. ನೋಡಿ, ಭಾರತದ ಬೆನ್ನೆಲುಬು ಯಾರು ಅಂತಂದರೆ ರೈತರು ಅಂತ ಕರಿತೀವಿ ನಾವು ವೀಕ್ಷಕರೇ. ಆ ರೈತರು ಹೈನುಗಾರಿಕೆಯನ್ನು ನೆಚ್ಚಿಕೊಂಡಿದ್ದಾರೆ. ಈಗ ರೈತರಿಗೆ ಉತ್ಸಾಹವನ್ನು ತುಂಬಿ ಪ್ರೋತ್ಸಾಹವನ್ನು ಕೊಟ್ಟರೆ ಅವರೇ ಹಸುಗಳನ್ನು ಸಾಕಿ ಹಾಲು ಹೆಚ್ಚೆಚ್ಚು ಉತ್ಪಾದನೆ ಆಗುತ್ತೆ. ಆದರೆ ಅಮೆರಿಕಾದಿಂದ ಹಾಲನ್ನು ತರಿಸುವ ಅವಶ್ಯಕತೆ ಇದೆಯಾ ಅನ್ನೋದು ಒಂದು ಕಡೆ ಪ್ರಶ್ನೆ ಆದರೆ, ನಾನ್ ವೆಜ್ ಹಾಲು ಬೇಕಾ ಅನ್ನೋದು ಮತ್ತೊಂದು ಕಡೆ ಆಗುತ್ತೆ. ಆದರೆ ಅಮೆರಿಕ ಶತಾಯಗತಾಯ ತಮ್ಮ ಹಾಲನ್ನು ಭಾರತಕ್ಕೆ ಕಳಿಸ್ಕೊಡ್ಬೇಕು ಅನ್ನೋದು ದೊಡ್ಡ ಮಟ್ಟದಲ್ಲಿ ಉತ್ಸಾಹದಲ್ಲಂತೂ ಇದ್ದೇ ಇದೆ. ಆದರೆ ಮೋದಿಯವರು ಏನು ಮಾಡ್ತಾರೆ, ಪ್ರಧಾನಿ ಇದಕ್ಕೆ ಒಪ್ಪಿಗೆ ಕೊಡ್ತಾರಾ ಇಲ್ವಾ ಅನ್ನೋದು ಸದ್ಯದ ಪ್ರಶ್ನೆ ಆಗಿದೆ. ನಾನ್ ವೆಜ್ ಹಾಲಿಗೆ ಭಾರತದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾಕೆ ಮಾಂಸಾಹಾರಿ ಹಾಲಿಗೆ ವಿರೋಧ ವ್ಯಕ್ತವಾಗ್ತಾ ಇರೋದು? ಅದರಿಂದ ಆಗುವಂಥ ದುಷ್ಪರಿಣಾಮ ಏನು? ತಜ್ಞರು ಏನಂತಾರೆ? ನಾನ್ ವೆಜ್ ಹಾಲು ಬೇಕಾ ಬೇಡವಾ? ಕರೆ ಮಾಡಿ ನಮ್ಮೊಂದಿಗೆ ನೀವು ಮಾತಾಡಿ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ. ಕೆಳಗಡೆ ನಿಮಗೆ ನಮ್ಮ ಸ್ಕ್ರೀನ್ನ ಕೆಳಭಾಗದಲ್ಲಿ ನಂಬರ್ ಬರ್ತಾ ಇದೆ. ಆ ನಂಬರ್ಗೆ ಕರೆ ಮಾಡ್ಬೋದು. ನೀವು ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಬೋದು. ನೋಡಿ, ಅಲ್ಲಿ ಅಮೆರಿಕಾದಲ್ಲಿ ನಾವು ಒಂದಷ್ಟು ಆರ್ಟಿಕಲ್ಗಳನ್ನ ಗಮನಿಸಿದಾಗ ಕುದುರೆ ಮಾಂಸವನ್ನು ಹಾಕ್ತಾರೆ, ಕುರಿ ಕೋಳಿ ಇದರ ಮಾಂಸವನ್ನು ಕೂಡ ಹಾಕ್ತಾರೆ. ಅಂದರೆ ಅದನ್ನು ಮೇವು ಥರ ಕನ್ವರ್ಟ್ ಮಾಡಿ ಅದನ್ನು ಹಸುಗಳಿಗೆ ಹಾಕ್ತಾರೆ. ಹಾಗಾಗಿ ಅಮೆರಿಕಾದಲ್ಲಿ ಹಾಲನ್ನು ನಾನ್ ವೆಜ್ ಮಿಲ್ಕ್ ಅಂತಲೇ ಕರೀತಾರೆ. ಸೊ ಆ ಹಾಲನ್ನು ಭಾರತಕ್ಕೆ ಕಳಿಸ್ಕೊಡ್ಬೇಕು ಅನ್ನೋದು ಅಮೆರಿಕಾದ ಒಂದು ಚಿಂತನೆ ಆಗಿದೆ. ಸೊ ಅಂದರೆ ಅವರ ವ್ಯಾಪಾರ ವಿಸ್ತೀರ್ಣವನ್ನು ಮತ್ತಷ್ಟು ಹೆಚ್ಚೋದಕ್ಕೆ ಈ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ. ಆದರೆ ನಾವು ಹೇಳೋದು, ಭಾರತದ ಬೆನ್ನೆಲುಬು ರೈತರು ಹೈನುಗಾರಿಕೆಯನ್ನು ಮೆಚ್ಚಿಕೊಂಡಿದ್ದಾರೆ. ನಮ್ಮ ರೈತರಿಗೆ ಪ್ರೋತ್ಸಾಹವನ್ನು ಕೊಟ್ಟರೆ ಅವರೇ ಹೆಚ್ಚೆಚ್ಚು ಹಸುಗಳನ್ನು ಸಾಕ್ತಾರೆ. ಹಾಗಾದರೆ ಭಾರತಕ್ಕೆ ಬರ್ತಾ ಮಾಂಸ ತಿನ್ನೋ ಅಮೆರಿಕದ ಹಸು, ಭಾರತಕ್ಕೆ ನಾನ್ ವೆಜ್ ಹಾಲು ಬರ್ತಾ? ಈಗ ಮೋದಿ ಮತ್ತು ಟ್ರಂಪ್ ನಡುವೆ ಹಗ್ಗ ಜಗ್ಗಾಟ ನಡೀತಾ ಇದೆ. ಹಸುಗಳಿಗೆ ಪ್ರಾಣಿಗಳಿಂದಲೇ ಸಂಸ್ಕರಿಸಿದ ಪ್ರೋಟೀನ್ ಅನ್ನು ಪೂರೈಕೆ ಮಾಡಲಾಗುತ್ತೆ ವೀಕ್ಷಕರೇ. ಪ್ರಾಣಿಗಳ ರಕ್ತವನ್ನು ಸಂಸ್ಕರಿಸಿ ಆಹಾರವನ್ನಾಗಿ ನೀಡ್ತಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುತ್ತಪ್ಪ, ಈಗ ಭಾರತದಲ್ಲಿ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ ಈ ನಾನ್ ವೆಜ್ ಹಾಲಿನ ವಿಚಾರವಾಗಿ. ತಜ್ಞರು ಏನು ಹೇಳ್ತಾರೆ, ಅವರ ಅಭಿಪ್ರಾಯ ಏನು?
ನಾಗೇಂದ್ರ ಬಾಬು, ಈ ಅಮೆರಿಕ ತನ್ನ ಒಂದು ಹಾಲಿನ ಉತ್ಪನ್ನಗಳನ್ನು ಭಾರತದಲ್ಲಿ ಮಾರಾಟ ಮಾಡಬೇಕು, ಅದನ್ನು ಸರಬರಾಜು ಮಾಡೋದಕ್ಕೆ ಅವಕಾಶವನ್ನು ಕೇಳಿ ಭಾರತಕ್ಕೆ ಕೇಳಿದಾಗ ಭಾರತದಕ್ಕೆ ನೇರವಾಗಿ ಇದನ್ನು ಒಪ್ಪಿಗೆ ಕೊಡೋದಿಲ್ಲ ಅಂತ ಹೇಳಿ ವಿರೋಧವನ್ನು ವ್ಯಕ್ತಪಡಿಸುತ್ತೆ. ಯಾಕಂದರೆ ಅಮೆರಿಕದಲ್ಲಿರುವಂತಹ ಹಸುಗಳಿಗೆ ಈ ಮೀನು ಮತ್ತು ಕೋಳಿಯ ಮಾಂಸಗಳನ್ನು ಪ್ರೋಟೀನ್ ರೀತಿಯಲ್ಲಿ ಕೊಡ್ತಾರೆ. ಜೊತೆಗೆ ಆ ಹಸುಗಳಿಗೆ ಶಕ್ತಿ ಬರಲಿ ಅಂತ ಹೇಳಿಬಿಟ್ಟು ಹಂದಿ ಮತ್ತು ಕುದುರೆಯ ರಕ್ತವನ್ನು ಪ್ರೋಟೀನ್ ಮಾದರಿಯಲ್ಲಿ ಅವುಗಳಿಗೆ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಇಂತಹ ಹಸುಗಳಿಂದ ಬರುವಂತಹ ಹಾಲಿನಿಂದನೇ ಬೇರೆ ಬೇರೆ ರೀತಿಯಾದಂತಹ ಉತ್ಪನ್ನಗಳನ್ನು ಮಾಡಿ ಅದನ್ನು ಭಾರತಕ್ಕೆ ಸರಬರಾಜು ಮಾಡೋದಕ್ಕೆ ಈಗ ಅಮೆರಿಕ ಹೊರಟಿದೆ. ಯಾಕೆ ಭಾರತಕ್ಕೆ ಕಳಿಸ್ತಿದ್ದಾರೆ ಅಂತಂದರೆ, ಭಾರತದಲ್ಲಿ ಹಾಲಿನ ಉತ್ಪನ್ನಗಳನ್ನು ಅತಿ ಹೆಚ್ಚಾಗಿ ಬಳಕೆ ಮಾಡುವಂತಹ ಕಾರಣಕ್ಕಾಗಿ ಅಮೆರಿಕ ತನ್ನ ಉತ್ಪನ್ನಗಳನ್ನು ಕೂಡ ಇಲ್ಲಿ ಮಾರಾಟ ಮಾಡೋದಕ್ಕೆ ಅವಕಾಶವನ್ನು ಕೇಳಿದೆ. ಆದರೆ ಭಾರತದಲ್ಲಿ ಹಾಲಿಗೆ ತನ್ನದೇ ಆದಂತಹ ಶ್ರೇಷ್ಠತೆಯನ್ನು ಇದು ಭಾರತದಲ್ಲಿ ಹೊಂದಿರುವಂಥದ್ದು, ಅದನ್ನು ಏನು ಪಾವಿತ್ರ್ಯತೆಯನ್ನು ಹಾಲಿಗೆ ಕೊಡಲಾಗುತ್ತೆ, ದೇವರಿಗೆ ನೈವೇದ್ಯ ರೂಪದಲ್ಲೂ ಕೂಡ ಅರ್ಪಣೆ ಮಾಡಲಾಗುತ್ತೆ. ಅಂತಹ ಹಾಲು ನಾನ್ ವೆಜ್ ಹಾಲು ಅಂತ ಹೇಳಿ ಅಂದಾಗ ಜನರಲ್ಲೂ ಕೂಡ ಅದು ಸಾಕಷ್ಟು ಏನು ಒಂದು ಭಕ್ತಿಯ ರೂಪದಲ್ಲಿ ಕೂಡ ಅದನ್ನು ನೋಡಕ್ಕೆ ಹೋದರೆ ಅದಕ್ಕೆ ವಿರೋಧ ಕೂಡ ವ್ಯಕ್ತಪಡಿಸೋದು. ಹೀಗಾಗಿ ಭಾರತ ಕೂಡ ವಿರೋಧ ಮಾಡುವಂತಹ ಕೆಲಸ ಮಾಡ್ತದೆ. ಇದರ ಜೊತೆಗೆ ಆ ಹಾಲನ್ನು ಅಥವಾ ಆ ಹಾಲಿನ ಉತ್ಪನ್ನಗಳನ್ನು ನಾವೇನಾದರೂ ನಾವು ಸೇವಿಸಿದರೆ ನಮ್ಮಲ್ಲಿ ಆಗುವಂತಹ ಆರೋಗ್ಯದ ಮೇಲಿನ ಪರಿಣಾಮಗಳು ದುಷ್ಪರಿಣಾಮಗಳು ಕೂಡ ಹೆಚ್ಚಾಗಿದ್ದಾವೆ. ಈಗಾಗಲೇ ವೈದ್ಯರು ಮತ್ತು ತಜ್ಞರು ಹೇಳುವ ಹಾಗೆ ಅಮೆರಿಕದ ನಾನ್ ವೆಜ್ ಹಾಲಿನ ಪ್ರಾಡಕ್ಟ್ಗಳನ್ನು ನಾವೇನಾದರೂ ಸೇವನೆ ಮಾಡಿದರೆ ನಮಗೆ ವಾಂತಿ, ಬೇದಿ ಜೊತೆಗೆ ಜ್ವರ ಕಾಣಿಸ್ಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿರುವಂಥ ಕಾರಣಕ್ಕಾಗಿ ಆ ಹಾಲಿನ ಪ್ರಾಡಕ್ಟ್ಗಳನ್ನು ತರಬಾರ್ದು ಅನ್ನೋದು ಕೂಡ ಈಗ ತಜ್ಞರ ವಾದವಾಗಿರುವಂಥದ್ದು. ಹೀಗಾಗಿ ಅಮೆರಿಕ ಮತ್ತು ಭಾರತದ ನಡುವೆ ಈ ಒಂದು ನಾನ್ ವೆಜ್ ಹಾಲಿನ ವಾರ್ ಕೂಡ ಈಗ ಶುರುವಾಗಿದೆ. ಅಮೆರಿಕದ ಈ ಮಾಂಸ ತಿನ್ನುವಂಥ ಹಸುವಿನ ಬರುವಂತಹ ಹಾಲಿಂದ ಏನು ತಯಾರು ಮಾಡುವಂತಹ ಪ್ರಾಡಕ್ಟ್ಗಳನ್ನ ಭಾರತದಲ್ಲಿ ಮಾರಾಟ ಮಾಡೋಕ್ಕೆ ಅವಕಾಶವನ್ನು ಕೊಡಲೇಬಾರ್ದು ಅಂತ ಹೇಳ್ಬಿಟ್ಟು ತಜ್ಞರು ಕೂಡ ಒಂದು ವರದಿಯನ್ನು ಭಾರತ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಹೀಗಾಗಿ ಭಾರತ ವೆಜ್ ಹಾಲಿನಿಂದ ತಯಾರಾಗಿರುವಂತಹ ಪ್ರಾಡಕ್ಟ್ಗಳನ್ನ ಬೇಕಿದ್ರೆ ಕಳುಹಿಸಿಕೊಡಿ ಅಂತ ಹೇಳಿ ಅಮೆರಿಕಕ್ಕೆ ಏನು ತನ್ನ ಒಂದು ಸ್ಟ್ಯಾಂಡನ್ನು ಹೇಳಿದೆ. ಆದರೆ ಅಮೆರಿಕ ಈ ಮಾಂಸಾಹಾರಿ ಸೇವನೆ ಮಾಡುವಂತಹ ಹಸುಗಳ ಹಾಲಿನಿಂದ ತಯಾರು ಮಾಡಿರುವಂತಹ ಪ್ರಾಡಕ್ಟ್ಗಳನ್ನ ಭಾರತಕ್ಕೆ ಕಳಿಸೋದಕ್ಕೆ ತಯಾರಿನ ಮಾಡಿದೆ. ಆದರೆ ಭಾರತದಲ್ಲಿ ಹಾಲಿಗೆ ಒಂದು ನಾವು ಪಾವಿತ್ರ್ಯತೆಯನ್ನು ಕೊಟ್ಟಿರುವಂಥದ್ದು, ಜೊತೆಗೆ ಅದನ್ನು ದೇವರಿಗೆ ಸಮರ್ಪಣೆ ಮಾಡುವಂತಹ ಕಾರಣಕ್ಕಾಗಿ ಪೂಜಾ ಭಾವನೆಯಿಂದ ಅದನ್ನು ನೋಡುವಂತಹ ಕೆಲಸವನ್ನು ಮಾಡ್ತಿದ್ವಿ. ಇಂತಹ ಹಾಲು ನಾನ್ ವೆಜ್ ಅಂದಾಗ ಯಾರಿಗಾದ್ರೂ ಸರ್ವೇ ಸಾಮಾನ್ಯವಾಗಿ ಆ ಹಾಲನ್ನು ನಾವು ನಾನ್ ವೆಜ್ ರೂಪದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಆ ಹಾಲನ್ನು ಯಾರು ಕೂಡ ಬಳಕೆ ಮಾಡೋದಿಲ್ಲ. ಇದೇ ವಿಚಾರವಾಗಿ ಭಾರತ ಮತ್ತೆ ಅಮೆರಿಕದ ನಡುವೆ ಈ ಹಾಲಿನ ಹೋರಾಟ ಕೂಡ ಶುರುವಾಗಿದೆ. ಈಗ ನಾನ್ ವೆಜ್ ಹಾಲು ಮತ್ತು ವೆಜ್ ಹಾಲಿನ ಒಂದು ತೀವ್ರವಾದ ಸಂಪರ್ಕದಲ್ಲೇ ರೀ, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ನೋಡಿ, ಇವತ್ತು ಭಾರತದಾದ್ಯಂತ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಇವತ್ತು ಪ್ರತಿಯೊಬ್ಬ ಭಾರತೀಯನು ಕೂಡ ದೈನಂದಿನ ಚಟುವಟಿಕೆಗಳಿಗೆ ಹಾಲನ್ನು ಬಳಕೆ ಮಾಡ್ತಾರೆ. ಇಲ್ಲಿನ ಹಾಲು ಸಸ್ಯಾಹಾರಿ ಹಾಲು ಅಂತ ಕರೀತಾರೆ. ಆದರೆ ಅಮೆರಿಕಾದಲ್ಲಿ ಹಾಲು ಇದೆಯಲ್ಲ, ಅಲ್ಲಿನ ಹಸುಗಳಿಗೆ ನಾಯಿ, ಬೆಕ್ಕು, ಕುದುರೆ, ಹಂದಿ ಇದರ ಒಂದಷ್ಟು ಭಾಗವನ್ನು ತೆಗೆದುಕೊಂಡು ಅದನ್ನು ಪ್ರೋಟೀನ್ ಆಗಿ ಮೇವನ್ನಾಗಿ ಕನ್ವರ್ಟ್ ಮಾಡಿ ಅದನ್ನು ಹಸುಗಳಿಗೆ ಹಾಕ್ತಾರೆ. ಹಾಗಾಗಿ ಅದನ್ನು ನಾನ್ ವೆಜ್ ಹಾಲು ಅಂತ ಕರೀತಾರೆ, ನಾನ್ ವೆಜ್ ಹಸು ಅಂತ ಕೂಡ ಕರೀತಾರೆ. ಸೊ ಆ ಒಂದು ಹಾಲು, ಮೊಸರು, ತುಪ್ಪವನ್ನು ಅಮೆರಿಕಾದಿಂದ ಭಾರತಕ್ಕೆ ರಫ್ತು ಮಾಡೋದಕ್ಕೆ ಅಮೆರಿಕ ದುಂಬಾಲು ಬಿದ್ದಿದೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ನಮಗೆ ನಾನ್ ವೆಜ್ ಮಿಲ್ಕ್ ಬೇಡವೇ ಬೇಡ ಅಂತ ಮೋದಿಯವರು ಕಡಿವಾಣ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರಂತೆ. ಹಾಲು ರಫ್ತು ಮಾಡೋದಕ್ಕೆ ಟ್ರಂಪ್ ಸರ್ಕಾರ ಪಟ್ಟು ಹಿಡಿದಿದೆ. ಆದರೆ ನಾನ್ ವೆಜ್ ಹಾಲು ಬೇಡವೇ ಬೇಡ ಅಂತ ಮೋದಿಯವರು ಹೇಳ್ತಿದ್ದಾರೆ. ಭಾರತ ಅಮೆರಿಕ ನಡುವೆ ಈ ನಾನ್ ವೆಜ್ ಹಾಲಿನ ವಿಚಾರವಾಗಿ ಪರಿಸ್ಥಿತಿ ಸ್ವಲ್ಪ ಕಗ್ಗಂಟಾಗಿದೆ. ನಮಗೆ ಬೇಡ, ನಾನ್ ವೆಜ್ ಮಿಲ್ಕ್ ಬೇಡವೇ ಬೇಡ ಅಂತ ಮೋದಿಯವರು ಪಟ್ಟು ಹಿಡಿದು ಕೂತಿದ್ದಾರೆ. ಆದರೆ ಅಮೆರಿಕ ಸರ್ಕಾರ ಮಾತ್ರ ಇಲ್ಲ, ನೀವು ತಗೋಬೇಕು, ನಮ್ಮ ಹಾಲನ್ನ ತಗೊಳ್ಳಿ, ಮೊಸರು ಕೊಡ್ತೀವಿ, ತುಪ್ಪವನ್ನು ಕೊಡ್ತೀವಿ ಅಂತ ಅಮೆರಿಕ ದುಂಬಾಲು ಬಿದ್ದಿದೆ.